ಎಲ್ರಿಗೂ ನಮಸ್ಕಾರ. ಮೋನಿಕಾ ರಾಯಚೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇ ರೀತಿಯ ಸರ್ಕಾರದ ಯೋಜನೆಗಳು, ನೇಮಕಾತಿಗಳ ಬಗ್ಗೆ ವಿವರ ಹಾಗೂ ಅವುಗಳಿಗೆ ಮೊಬೈಲ್ನಲ್ಲಿ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎಂಬುದು ತಿಳಿಯುವುದಕ್ಕಾಗಿ ಮೋನಿಕಾ ರಾಯಚೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ 165 ಹುದ್ದೆಗಳು ಹಾಗೂ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 708 SDA FDA ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ 59 ಹುದ್ದೆಗಳ ಬಗ್ಗೆ ವಿವರ. AE ಸಿವಿಲ್, AE ಎಲೆಕ್ಟ್ರಿಕಲ್, AE ಮೆಕ್ಯಾನಿಕಲ್ ಈ 3 ಗ್ರೂಪ್ ಬಿ ಪೋಸ್ಟ್ಗಳಾಗಿದ್ದು ಒಟ್ಟು 7 ಪೋಸ್ಟ್ಗಳಿವೆ. ಈ ಪೋಸ್ಟ್ಗಳಿಗೆ BE ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಕಿರಿಯ ಅಭಿಯಂತರರು JE ಸಿವಿಲ್, JE ಎಲೆಕ್ಟ್ರಿಕಲ್, JE ಮೆಕ್ಯಾನಿಕಲ್ ಈ 3 ಗ್ರೂಪ್ ಸಿ ಪೋಸ್ಟ್ಗಳಾಗಿದ್ದು ಒಟ್ಟು 6 ಪೋಸ್ಟ್ಗಳು ಖಾಲಿ ಇವೆ. FDA 5 ಪೋಸ್ಟ್, STA 15 ಪೋಸ್ಟ್, ಮಾಪನ ಓದುಗ 26 ಪೋಸ್ಟ್. ಒಟ್ಟು 59 ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳು. ಈ ಹುದ್ದೆಗಳಿಗೆ ಬೇಕಾಗುವ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ತಿಳಿಯೋಣ. ಸಹಾಯಕ ಅಭಿಯಂತರರು AE ಸಿವಿಲ್ ಈ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಅನ್ನು ಒಂದು ಸಬ್ಜೆಕ್ಟ್ ಆಗಿ ತಮ್ಮ ಡಿಗ್ರಿಯಲ್ಲಿ ಓದಿರತಕ್ಕದ್ದು. AE ಎಲೆಕ್ಟ್ರಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಕೋರ್ಸ್ ಓದಿರತಕ್ಕದ್ದು. JE ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹುದ್ದೆಗೆ ಅರ್ಜಿ ಸಲ್ಲಿಸಲು 3 years ಡಿಪ್ಲೊಮಾ ಇನ್ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಹಾಗೂ ಕಂಪ್ಯೂಟರ್ ಕೋರ್ಸನ್ನು ಓದಿರತಕ್ಕದ್ದು. FDA ಹುದ್ದೆಗೆ ಎನಿ ಡಿಗ್ರಿ ಹಾಗೂ 1 year ಕಂಪ್ಯೂಟರ್ ಕೋರ್ಸ್ ಓದಿರತಕ್ಕದ್ದು. SDA ಹುದ್ದೆಗೆ PUC ಅಥವಾ ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು. ಮಾಪನ ಓದುಗ ಹುದ್ದೆಗೆ PUC ಮತ್ತು ಕಂಪ್ಯೂಟರ್ ಬೇಸಿಕ್ಸ್ 6 ತಿಂಗಳು ಮಾಡಿರತಕ್ಕದ್ದು. ಕನಿಷ್ಠ ವಯೋಮಿತಿ 18 ವರ್ಷ. 18 ವರ್ಷ ಮೇಲ್ಪಟ್ಟವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಗರಿಷ್ಠ ವಯೋಮಿತಿ ಈ ಮೇಲಿನಂತಿದೆ. ಈ ಹುದ್ದೆಗಳಿಗೆ ಅರ್ಜಿಯನ್ನು KEA ವೆಬ್ಸೈಟ್ನಲ್ಲಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ನವೆಂಬರ್ 17 ಹಾಗೂ ಕೊನೆಯ ದಿನಾಂಕ ನವೆಂಬರ್ 25. SC ST ಸೈನಿಕ ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500, ವಿಶೇಷಚೇತನರಿಗೆ 250, ಇತರರಿಗೆ 750 ಆಗಿರುತ್ತದೆ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು ಹಾಗೂ ಕಲಬುರಗಿ. SSLCಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದವರು ಮತ್ತು KEA ಹಾಗೂ KPSC ನಡೆಸುವ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ವಿನಾಯಿತಿ ನೀಡಲಾಗಿದೆ. ಉಳಿದವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯಬೇಕು. ಗ್ರೂಪ್ ಬಿ ಪೋಸ್ಟ್ಗೆ 2 ಪತ್ರಿಕೆ ಇದ್ದು ಒಂದು GK ಹಾಗೂ ಒಂದು ಸ್ಪೆಸಿಫಿಕ್ ಪೇಪರ್. JE ಅವರಿಗೆ ಒಂದು GK ಹಾಗೂ ಒಂದು ಸ್ಪೆಸಿಫಿಕ್ ಪೇಪರ್ ಇರುತ್ತದೆ. FDA ಹುದ್ದೆಗೆ ಒಂದು GK ಪೇಪರ್ ಹಾಗೂ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತದೆ. SDA ಹುದ್ದೆಗೆ ಮತ್ತು ಮಾಪನ ಓದುಗ ಹುದ್ದೆಗೆ ಒಂದು GK ಪೇಪರ್ ಹಾಗೂ ಒಂದು ಕಮ್ಯುನಿಕೇಷನ್ ಪೇಪರ್ ಇರುತ್ತದೆ. ಈ ಹುದ್ದೆಗಳಿಗೆ ಹೇಗೆ ಅರ್ಜಿ ಸಲ್ಲಿಸುವುದು ಎಂಬುದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಾನು ನೀಡುವ ಮಾಹಿತಿಗಳು ಖಚಿತವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ
ಮೋನಿಕಾ ರಾಯಚೂರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.